ಈ ಸಿನಿಮಾ ಬಂದಲ್ಲ ಒಂದು ನಂಬಿಕೆ ಅನ್ನೋದಿರುತ್ತೆ, ಅಂದರೆ ಹೋಪ್ ಇರುತ್ತೆ, ನಿರೀಕ್ಷೆಗಳಿರುತ್ತೆ ಸಿನಿಮಾ ಹೇಗಿರುತ್ತೆ ಅಂತ. ಬಟ್ ಈಗ ಐಗ್ರೀವದಲ್ಲಿ ನಾವೇನೋ ಅಂದ್ಕೊಂಡಿದ್ದು ಆರಂಭದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ ಅಂತ. ಬಟ್ ಅದ್ರ ಆಚೆಗೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ, ಪ್ಯಾಕೇಜ್ ಕೊಟ್ಟಿದ್ದಾರೆ. ಸೊ ಈ ಮಟ್ಟಿಗೆ ಇದನ್ನು ಒಂದು ಸಕ್ಸಸ್ 25 ಡೇಸ್ ಅಂದರೆ ಇತ್ತೀಚಿನ ವರ್ಷಗಳು ನೋಡಿದ್ರೆ 1 ವರ್ಷ ಆಗಿತ್ತು ಮೇ ಬಿ. ಒಂದು ಥಿಯೇಟ್ರ್ನಲ್ಲಿ ಒಂದು ಸೆಂಟ್ರಲ್ನಲ್ಲಿ 25 ದಿನ ಪೂರೈಸಿ ಸಿನಿಮಾ. ಸೊ ನಿಮ್ಗೆ ಗೆದ್ದಿದ್ದೀರಿ, ಎಷ್ಟು ಖುಷಿ ಇದೆ? ಖುಷಿಯಾಗಿದೆ ಸರ್. ಈ ಥರದ್ದೆಲ್ಲ ಕೇಳಿದಾಗ ನಾನು ಬಂದಾಗ ಥಿಯೇಟ್ರ್ ಅವ್ರು ಹೇಳ್ತಾ ಇದ್ರು ಲೈಕ್ 25 ಡೇಸ್ ಆಗಿನೇ 1 ವರ್ಷ ಆಯಿತು ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್ ಇದು. ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ನೋಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಅದು ನಮ್ಮ ಸಿನಿಮಾ ಮುಖಾಂತರ ಆಗಿರೋದು ಇನ್ನೂ ತುಂಬ ಖುಷಿ ಇದೆ. ನಾವು ಅಂದ್ಕೊಂಡಿದ್ವಿ ಕತೆ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ವಿ ಲೈಕ್ ಜನ ಅಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆ ರೀತಿ ನಮ್ಮ ಕತೆ ಮೇಲೆ ಕಾನ್ಫಿಡೆಂಟ್ ಇದರಿಂದ ಜನ ಒಪ್ಕೋತಾರೆ. ಬಟ್ ಈ ಮಟ್ಟಿಗೆ ಒಪ್ಕೋತಾರೆ ಅಂತ ಗೊತ್ತಿಲ್ಲ. ತುಂಬ ಖುಷಿ ಇದೆ ಸರ್. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ಅಂದರೆ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ಇರುವಂಥದ್ದು, ನಿಮ್ಮ ಪಾತ್ರನೂ ಅಷ್ಟೇ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅಂದ್ಕೊಂಡಿದ್ರೆ ಈ ಥರದೊಂದು ಮ್ಯಾಜಿಕ್ ಮಾಡುತ್ತೆ ಅಂತ? ಇಲ್ಲ, ಅದೇ ನನ್ನ ಕತೆ ಕೇಳಬೇಕಾದ್ರೆ ಸರ್ ಕ್ಯಾರೆಕ್ಟರ್ ಬಗ್ಗೆ ನಾನು ಯೂಶಲಿ ಕತೆ ಕೇಳಬೇಕಾದ್ರೆ ಕ್ಯಾರೆಕ್ಟರ್ ನೋಡ್ತೀನಿ. ಯಾಕಂದರೆ ಫಸ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟರೆ ಕತೆ ಇಷ್ಟ ಆಗಿದೆ ಅಂತ. ಸೊ ಅದು ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ಸೊ ಎಲ್ಲೋ ಒಂದು ಇಲ್ಲ ಮಾಡಲೇಬೇಕು ಇದನ್ನ ಅಂತ ಮಾಡಿದ್ವಿ. ಸೊ ಕಾಕಿ ಅನ್ನೋದೆಲ್ಲ ಒಂದು ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಏನಾದ್ರು ನೆಕ್ಸ್ಟ್ ಏನಾದ್ರು ಆ ಥರದೊಂದು ಪ್ರಯತ್ನ? ಅಯ್ಯೋ, ಆ ಥರದ ಸದ್ಯಕ್ಕೇನಿಲ್ಲ ಸರ್. ನೋಡು, ಒಳ್ಳೆ ಕತೆ ಬಂದರೆ ಖಂಡಿತ ಮಾಡ್ತೀನಿ ಸರ್. ಕಾಕಿ ಇದರದ ಕಂಟಿನ್ಯೂಷನ್ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ? ಇಲ್ಲ, ಅದು ನಮ್ಮ ನಿರ್ಮಾಪಕರ ಟೀಮ್ ಕೂತ್ಕೊಂಡು ಮಾತಾಡಿದ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಎಲ್ಲ ಕೂತಿ ಮಾತಾಡಿ ಅದೇನು ಪ್ಲ್ಯಾನ್ ಮಾಡಬೇಕು ಮಾಡ್ತೀವಿ ಸರ್. 25 ದಿನ ಅನ್ನುವಂಥದ್ದು ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಯಾಕಂದರೆ ಇಷ್ಟು ದಿನ ಪಟ್ಟಿಗೆ ಶ್ರಮ ಆಗಿರ್ಬೋದು. ಆಮೇಲೆ ಡೇ 1 ಅದಾಗಿತ್ತಲ್ಲ, ನಿಮಗೂ ಗೊತ್ತಿತ್ತು. ಕೆಲವು ಶೋಸ್ನ ಸ್ಟಾಪ್ ಮಾಡಿದ್ದಲ್ಲ, ಇವೆಲ್ಲ 25 ಡೇಸ್ ಪೂರೈಸಿದ್ದೀವಿ ಅಂದರೆ ತುಂಬ ಖುಷಿ ಇದೆ. ಅದೆಲ್ಲ ದಾಟಿ ಬಂದಿತ್ತು. ಸೊ ಅದೆಲ್ಲವೂ ಕೂಡ ಸಮಸ್ಯೆ ತಂದೊಡ್ಡಿತ್ತ ಅಂತ ಆರಂಭದಲ್ಲಿ? ಅದನ್ನೆಲ್ಲ ಮೀರಿ 25 ದಿನ ಬರುವಂಥದ್ದು ಇದೆಲ್ಲ ಒಂದು ಕಡೆ. ಅದೇ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸರ್, ಹಂಗೇನೆ ಆಗೋದೆಲ್ಲ ಒಳ್ಳೇದಕ್ಕೇ ಅಷ್ಟೇ. ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರಿ. ಯಾರ ಹೆಸರು ಸರ್? ಅವ್ರ ಹೆಸರು ಹೇಳೋ ಅಷ್ಟೆಲ್ಲ ಅವ್ರಿಗೆ ತೂಕ ಇಲ್ಲ, ತಲೆ ಕೆಡ್ಸ್ಕೊಂಬೇಡ. ಅವ್ರ ಹೆಸರು ನಾವು ಹೇಳಲ್ಲ. ನಮ್ಮ ಬಾಯಲ್ಲಿ ಬರೋ ಅಷ್ಟು ಯೋಗ್ಯತೆಯೂ ಇಲ್ಲ ಅವ್ರಿಗೆಲ್ಲ. ಸೊ ಅದಕ್ಕೆ ನಾವು ಹೇಳೋದು ಇಲ್ಲ. ಕಾಲ ಸಂದರ್ಭ ನೋಡಿ ಕೊಡ್ತೀವಿ ಅಂತೇಳಿ ಕೊಡ್ತೀವಿ, ಬಿಡಲ್ಲ. ಇಲ್ಲ, ಖುಷಿ ಇದೆ. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಅಂತ ಕೇಳ್ಪಟ್ರಂತ ಅವ್ರನ್ನೂ ಎಲ್ಲ. ಇಲ್ಲ ಅಣ್ಣ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೇದಾಗಲಿ ಅಂತ ಇದು ಮಾಡಿದ್ರು ಅಷ್ಟೇ. ಇಲ್ಲ, ಸದ್ಯಕ್ಕೆ ಇರೋ ಪರಿಸ್ಥಿತಿ ನಾನು ಎಲ್ಲಿ ಮೇಡಮ್ ಡಿಸ್ಕಸ್ ಮಾಡಿ ಪಾಪ ಅನ್ನೋದ್ರ.